ದರ್ಶನ್ ಮತ್ತು ಶಿವಣ್ಣ ಒಟ್ಟಿಗೆ ನಟಿಸಿದ ಏಕೈಕ ಸಿನಿಮಾ ದೇವರ ಮಗ. ಆ ಸಿನಿಮಾದ ನೆನಪುಗಳ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಡಿ.ಒ.ಪಿ ಆದಂಥ PK ದಾಸ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ದೇವರ ಮಗ ನಿಜಕ್ಕೂ ಒಂದು ಆ ಕಾಲಕ್ಕೆ ಒಂದು ಮಲ್ಟಿಸ್ಟಾರ್ ಸಿನಿಮಾ ಥರ ಇತ್ತು. ಯಾಕಂದರೆ ಅಂಬರೀಷ್ ಅವರು ಈ ಕಡೆ, ಶಿವಣ್ಣ, ದರ್ಶನ್ ಅವರು ಮೊದಲ ಹೆಜ್ಜೆಗಳು, ಆಗಸ್ಟ್ ಆರಂಭದ ಹೆಜ್ಜೆಗಳು. ಸೊ ಆ ಸಿನಿಮಾದಲ್ಲಿ ನೀವು ಡಿ.ಒ.ಪಿ ಆಗಿದ್ದೀರಿ, ಸಾಕಷ್ಟು ಸಿನಿಮಾಗಳ ದರ್ಶನ್ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ದೇವರ ಮಗ ಅಂತ ಸಿನಿಮಾದ ಹೇಳೋದು, ಅದ್ರ ನೆನಪು ಹೇಳೋದಾದರೆ ನೆನಪು ಅಂದರೆ ಆವಾಗ ಇನ್ನು ನಮಗೆ ಒಂದು ಹೊಸದು. ಅವಾಗ ನನಗೂ ಅಷ್ಟೊಂದು ಇದಿಲ್ಲ. ಯಾರೋ ಒಬ್ಬ ಹುಡುಗ ಬಂದು ಆ್ಯಕ್ಟ್ ಮಾಡ್ತಾರೆ. ಸುದೀಪ್ ಅವ್ರ ಮಗ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ಅದು ಮುಂಚೆ ನನಗೆ ಗೊತ್ತೇ ಇಲ್ಲ. ಸುದೀಪ್ ಅವ್ರ ಜೊತೆ ಕೆಲಸ ಮಾಡೀನಿ. ಅನುರಾಧರೆಗಳು, ಸಿನಿಮಾ ಸ್ನಾನ ಡೈರೆಕ್ಷನ್ಲೆ ಅಷ್ಟೇ. ಅದೊಂದು ಅಷ್ಟೇ ನಮ್ಗೆ ಆ ನೆನಪು, ಬೇರೆ ಇನ್ನೂ ಅಷ್ಟೊಂದಿಲ್ಲ. ಆಮೇಲೆ ಇದು ಅರ್ಜುನ್ ಸಿನಿಮಾ ಮಾಡುವಾಗ ಸ್ವಲ್ಪ ಕ್ಲೋಸ್ ಆಯಿತು. ಆ ಸಿನಿಮಾ ಜಯಣ್ಣ ಪ್ರೊಡಕ್ಷನ್ ಅಂದರೆ ಆವಾಗ ಸ್ವಲ್ಪ ಕ್ಲೋಸ್ ಆಯಿತು. ಆ ಫುಲ್ ಫಿಲ್ಮ್ ನಾನೇ ಮಾಡಿದೆ. ದೇವರ ಮಗ ಸ್ಟಾರ್ಟ್ ಆಗೋ ಮೊದಲೇ ಗೊತ್ತಿತ್ತ ದರ್ಶನ್ ಅವರು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತೇಳಿ? ನೀವೇನಾದ್ರು ಪರಿಚಯ ಆಗಿತ್ತ, ಭೇಟಿ ಆಗಿದ್ರ? ಇಲ್ಲ, ಒಂದ್ಸಲಿ ಮೀಟ್ ಆಗಿಲ್ಲ. ನಾವು ತೂದೀಪ್ ಅವ್ರು ಬಂದು ಐಲ್ಯಾಂಡ್ಸ್ ಹೊರಟಿದ್ದು. ಅವಾಗ ನಾನು ಕೆಳಗೆ ರೂಮದ್ದು ಅವ್ರ ಮೇಲಿದ್ದು. ಆವಾಗ ಬರೋದು ಹುಡುಗರು, ನಮ್ಗೆ ಗೊತ್ತಿಲ್ಲ ಅದು ಅವ್ರ ಮಕ್ಕಳನ್ನೇ. ಆಮೇಲೆ ಹೇಳಿದ್ರು ಮಕ್ಕಳು ಇಬ್ಬರು. ಒಂದು ಸರಿ ಮೇಡಮ್ ನೋಡಿದ್ದೀನಿ. ಅದು ಆಯಿತು, ಎಷ್ಟೋ 25 ವರ್ಷ ಮೇಲೆ ಆಯಿತು, 30 ವರ್ಷ ಆಯಿತು. ಆವಾಗ ನೋಡಿದ್ದೀನಿ ಅಷ್ಟೇ, ಆಮೇಲೆ ನೋಡಿಲ್ಲ. ಆಮೇಲೆ ದೇವರ ಮಗ ಸಿನಿಮಾ ಶೂಟಿಂಗ್ ಬಂದು ನೋಡಿದೆ. ಅವಾಗ ನಮ್ಗೆ ಪರಿಚಯ ಇಲ್ಲ. ಅದು ಯಾರೋ ಆರ್ಟಿಸ್ಟ್ ಅನ್ಸ್ಬೇಕು. ಆಮೇಲೆ ಹೇಳೋದು ತೂದೀಪ್ ಅವ್ರ ಮಗ ಅಂದರು. ಡಿ ಬಾಬು ಸರ್ ಡೈರೆಕ್ಟ್ರು. ಅಂದರೆ ದರ್ಶನ್ ಅವರು ಹೀರೋ ಆಗೋಕ್ಕೂ ಮೊದಲೇ ನೋಡಿದ್ರಿ ಆರಂಭದ ಹೆಜ್ಜೆಗಳು. ಸೊ ಅನ್ಕೊಂಡಿದ್ರ ಸರ್ ಈ ಮಟ್ಟಿಗೆ ಬೆಳೀತಾರೆ, ಸ್ಟಾರ್ ಆಗಿ ನಿಂತ್ಕೋತಾರೆ ದರ್ಶನ್ ಅವರು ಅಂತೇಳಿ? ದೇವ್ರಿಗೆ ಒಬ್ಬೊಬ್ರಿಗೂ ಇದು ಒಂದು ದೇವ್ರದಲ್ಲವ, ಅಷ್ಟೇ. ಇನ್ನೇನು ಮಾಡೋದು. ಅವರು ದಾರಿ ಕೊಡ್ತಾರೆ, ಬೆಳೀತಾ ಹೋಗ್ತಾರೆ. ನಮ್ಮ ಕಡೆ ಗೌರಿ ಸರ್ಜರಿ ಕೆಲಸ ಮಾಡಿದ್ರು, ಕ್ಯಾಮ್ರಾ ಸ್ಟ್ಯಾಂಡ, ಲೈಟ್ ಮ್ಯಾನ್ ಎಲ್ಲ ಕೆಲಸ ಮಾಡ್ಕೊಂಡು ಬಂದವರು. ಅದನ್ನೆಲ್ಲ ಅವಾಗಲೂ ಗೊತ್ತು ನಮಗೆ. ಪುಣ್ಯ ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡೋದು ಗೊತ್ತು. ಶೂಟಿಂಗ್ ಎಲ್ಲ ಹೇಗೆ ನಡೀತಾ ಇತ್ತು? ಯಾಕೆಂದರೆ ಆ ಸಿನಿಮಾದಲ್ಲಿ ದರ್ಶನ್ ಅವರು ಶಿವಣ್ಣ ತಮ್ಮನ ಆ್ಯಕ್ಟ್ ಮಾಡಿರ್ತಾರೆ. ಯಾರು ಅವ್ರಿಗೆ ನಮ್ಗೆ ಅವಾಗ ಅಷ್ಟೊಂದು ಏನು ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಅವರು ಅಂಬರೀಷ್ ಅದಾರೆ, ಶಿವಣ್ಣ ಅದಾರೆ, ಡಿ ಬಾಬು, ಭಾನುಪ್ರಿಯ, ಎಷ್ಟು ಜನ ಇದ್ದಾರೆ. ಅವರು ನಮ್ಗೆ ಅದ್ರ ಬಗ್ಗೆ ಅಷ್ಟು ಸಣ್ಣ ಕ್ಯಾರೆಕ್ಟರ್ ಅಲ್ವಾ. ಬೆಳಗ್ಗೆ ಬಂದು ಇಬ್ಬರದೇ ಗುಡ್ಡಗೆ ಅದು ಕ್ಯಾರೆಕ್ಟರ್ ಇರುತ್ತೆ. ದೊಡ್ಡ ದೊಡ್ಡ ಸೀನ್ಗಳು ಇದು ಮಾಡಿಕೊಂಡಿರ್ತಾರೆ. ಫೈಟ್ ಸೀನ್ವಾಗ ಒಂದು ಸಲ ಬಂದರು, ಹಬ್ಬಾಗ ಮೀಟ್ ಮಾಡೋದು ಅಷ್ಟೇ. ಅದ್ಮೇಲೆ ಬಂದ ಮೇಲೆ ಫೈಟ್ ಸೀನ್ಗೆ ಬಂದು ಹೋದ್ರು ಅಷ್ಟೇ, ಆ್ಯಕ್ಟ್ ಮಾಡಿಕೊಂಡು. ಇಲ್ಲ, ದರ್ಶನ್ ಅವ್ರನ್ನ ಶಿವಣ್ಣ ಮತ್ತು ಅಂಬರೀಷ್ ಅಣ್ಣ ಅವರು ಹೇಗೆ ನೋಡ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಅಂತ? ಟೈಮ್ ನನಗೆ ಐಡಿಯಾ ಇಲ್ಲ. ಯಾಕೆಂದರೆ ಶ್ರೀನಿವಾಸ್ ಅವ್ರ ಮಗ ಅದಿಲ್ಲ, ನನಗೆ ಐಡಿಯಾನೇ ಇಲ್ಲ ಅದು. ಅವಾಗ ನಮ್ಮ ಬೇರೆ ಟೆಂಟ್ರೀಸ್ ಇದ್ದೀವಿ ಸರ್, ಶೂಟಿಂಗ್ ಇದ್ರಿ. ಅದನ್ನು ಭಾರಿ ಅದನ್ನು ನೋಡೇ ಇಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡೇ ಇಲ್ಲ. ಅನಂತರದ ಅರ್ಜುನ ಸಿನಿಮಾ ನಿಮ್ಮ ಕಾಂಬಿನೇಷನಲ್ಲಿ ಬಂದಂಥ ಸಿನಿಮಾ, ತುಂಬ ವರ್ಷದ ಗ್ಯಾಪಲ್ಲಿ ಬಂದಂಥ ಸಿನಿಮಾ. ಸೊ ನೀವೇ ಬೇಕು ಅಂತಲೇ ಹೇಗೆ ಬಂದದ ಟೀಮ್ಗೆ ಅಂತ? ಅದು ನನಗೆ ಗೊತ್ತಿಲ್ಲ ಸರ್. ಜಯಣ್ಣ ಫೋನ್ ಮಾಡಿದ್ರು, ಈ ಥರ ಸಿನಿಮಾ ಇದೆ ಅಂದರು. ಸರಿ ಮಾಡ್ತೀನಿ ಅಂದೆ. ಹಂಗೆ ಆಮೇಲೆ ಡೈರೆಕ್ಟ್ರು ತಿರೋಗ್ಬಿಟ್ಟಪ್ಪ ಅವನು. ಡೈರೆಕ್ಟ್ರಿಗೆ ಸಪೋರ್ಟ್ ಮಾಡೋದು ಹಂಗೆ. ಡೈರೆಕ್ಟ್ರು ಜಯಣ್ಣ ಸಪೋರ್ಟ್ ಮಾಡೋದು. ಅರ್ಜುನ್ ಸರ್ ಅದ್ರ ಬಗ್ಗೆ ಏನೂ ಇಲ್ಲ, ಯಾರೇನು ಅವಾಗ. ಓಕೆ, ನಾನು ಅದಕ್ಕೆ ಮುಂಚೆನೇ ಲಾಲಿ ಹಾಡು ಒಂದು ಸಿನಿಮಾಲಿ ಬಂದು ಒಂದು 2 ಸಾಂಗ್ ಮಾಡಿಕೊಟ್ಟೆ. ನಮ್ಮ ಶಿಷ್ಯನೇ ಗಿರಿನೇ ಕ್ಯಾಮ್ರಾಮನ್. ಅವ್ರಿಗೆ ಗಿರಿಯೇನು ಬ್ಯುಸಿ ಅದಕ್ಕೆ ನಾನು ಹೋಗಿ ಮಾಡಿದೆ. ಅವಾಗ ಪರಿಚಯ ಅದ. ಲೈಟ್ ಬಾಯ್ಸು ಮತ್ತು ಕ್ಯಾಮ್ರಾ ಟೀಮ್ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಅವ್ರಿಗೆ. ಸೊ ನಿಮ್ಮನ್ನೆಲ್ಲ ಹೇಗೆ ನೋಡ್ಕೋತಾ ಇದ್ರು ಅಂತ? ಚೆನ್ನಾಗಿ ಮಾಡ್ಕೊಳ್ತಾರೆ, ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಕ್ಯಾಮ್ರಾಮನ್ ಅದೆಲ್ಲ ಒಂದು ನಾನು ನೋಡಿಲ್ಲ. ನಮಗೇನು ಇಲ್ಲ, ತುಂಬ ಚೆನ್ನಾಗಿ ನೋಡೋರು. ಅದೆಲ್ಲ ತುಂಬ ಚೆನ್ನಾಗಿ ನೋಡಿದ್ದಾರೆ. ಟೆಕ್ನಿಷಿಯನ್ ಬೇಕಂದ್ರೆ ಭಾರಿ ಇಷ್ಟ ಅವ್ರಿಗೆ. ಸರ್, ದೇವರ ಮಗದಿಂದ ಇಲ್ಲಿ ತನಕ ನೋಡ್ಕೊ ಬಂದಿರೋ ದರ್ಶನ್ ಅವ್ರನ್ನ ಈ ಬದಲಾವಣೆ ಅನ್ನೋದೇ ಯಾವ ಥರ ಅಬ್ಸರ್ವ್ ಮಾಡಿದ್ರ? ಅಂದರೆ ಸಿಕ್ಕದ ಮಾತಾಡ್ಸೋದಲ್ಲಿ ಮತ್ತೊಂದಾಗಲಿ? ಇಲ್ಲ, ನನಗೇನು ಅದು ಐಡಿಯಾನೇ ಇಲ್ಲ. ಅದು ಬದಲಾವಣೆ ಇದು ಹಂಗೆ ಹಿಂಗೆ ನಾನು ಮೀಟ್ ಮಾಡೋದೆ. ಇನ್ನೊಂದು ಅವ್ರಿಗಿಂದ ಅಪ್ಪ ಕಾಲದ್ದು ನಾವು ನೋಡಿದಲ್ಲ, ನಮ್ಮ ಹತ್ರ ಮರ್ಯಾದೆ ಜಾಸ್ತಿ. ಅವರು ಜಾಸ್ತಿ ನಮ್ಮ ಹತ್ರ ಮಾತಾಡೋದೇ ಇಲ್ಲ. ಒಂದು ಬಿಸ್ಕೊಂಡು ನಮಸ್ಕಾರ ನಂಗೆ ಹೋಗ್ಬಿಡ್ತಾರೆ. ಹಂಗೆ ಇತ್ತು ನನ್ನ ಲೈಫ್. ದರ್ಶನ್ ಜೋಡಿ ಅಷ್ಟೇ. ಅಂದರೆ ಅವ್ರ ಶೂಟಿಂಗ್ ನಡೆಯುವಾಗ ಯಾವತ್ತಾದ್ರೂ ಬಂದಿರಾ ಸರ್ ಶೂಟಿಂಗ್ ಸೆಟ್ಗೆ ಅಂತಲೇ? ತೂಗುದೀಪ ಶ್ರೀನಿವಾಸ್ ಅವರು ಇದ್ದಾಗ ದರ್ಶನ್ ಅವರು? ಇಲ್ಲ, ಬಂದಿಲ್ಲ. ನಾನು ನೋಡಿಲ್ಲ, ಬಂದೇ ಇಲ್ಲ. ಸರ್, ಇಲ್ಲಿ ತನಕ ಅಂದರೆ ದಮಯಂತಿದ ಲಾಸ್ಟ್ ಮೀಟ್ ಅನಿಸುತ್ತೆ, ಆಗೇನು ಮಾತಾಡಿದರು? ಆಮೇಲೆ ಏನು ಮೀಟ್ ಮಾಡೋಣ, ಇಲ್ಲಿ ನಾನು ಮೀಟ್ ಮಾಡೋ ಒಂದು ಸಿನಿಮಾ ಕೊಡ್ತೀನಿ. ಅವಾಗ ಒಂದು ಸಿನಿಮಾ ಕೊಡ್ತೀನಿ, ಮೀಟ್ ಮಾಡೋಣ ಅಂತಾರೆ. ಹಂಗೆ ನಾನು ಹೆಚ್ಚು ಈ ಕಡೆ ಬ್ಯುಸಿ ಆದಮೇಲೆ ಮಾಡೋಕ್ಕಾಗಿಲ್ಲ. ಸರ್, ನಿಮ್ಮ ಕಣ್ಣು ಮುಂದೆ ಬೆಳೆದಂಥ ನಟ ಸೂಪರ್ ಸ್ಟಾರಾಗಿ ನಿಂತಿದ್ರು. ಈಗ ಒಂದು ಅಂದರೆ ಹತ್ಯೆ ಒಂದು ಆರೋಪದಲ್ಲಿ ಅವರು ಜೈಲಿಗೆ ಸೇರಿದ್ದಾರೆ. ಈ ಒಂದು ಘಟನೆ ಬಗ್ಗೆ ಹೇಳೋದಾದರೆ ಏನು ಹೇಳೋದು ಅರ್ಥ ಆಗ್ತಾರೆ.
ಎಲ್ಲ ಕರ್ಮ ದೇವರು ಅಷ್ಟೇ ಹೇಳೋದು. ಅಂದರೆ ಜೀವನದ ಬಗ್ಗೆ ನೀವು ಯಾವ ಥರ ಮಾತಾಡಿದ್ರು ದರ್ಶನ್ ಅವ್ರ ಜೊತೆಗೆ, ಅಂದರೆ ಅವರ ಆರಂಭದ ದಿನಗಳ ಅರ್ಜುನ ಶೂಟಿಂಗ್ ಟೈಮಲ್ಲಿ? ಎಲ್ಲ ಮಾತಾಡಿಲ್ಲ ಏನಿಲ್ಲ. ಓಕೆ ಎಸ್, ಇದಿಷ್ಟು PK ದಾಸ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.